ಜಿಮ್ಮಿಗೆ ಹೋಗ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತಾ ಇದ್ರೆ ಆನ್ಸರ್ ನಾನು ಹೇಳ್ತೀನಿ, ಜಿಮ್ಮಿಗೆ ಹೋಗಿ. ಜಿಮ್ಮಿಗೆ ಬಂದ್ರೆ ನೀವು ಅರ್ಧ ಗೆದ್ದಂಗೆ. ಅಂದ್ರೆ ದ ಮೂಮೆಂಟ್ ಯು ಆರ್ ಡಿಸೈಡಿಂಗ್ ದಟ್ ಯು ಆರ್ ಟ್ರಾವೆಲಿಂಗ್ ಟು ಜಿಮ್, ಆ ಜರ್ನಿಯಲ್ಲಿ ಇದೀರಾ ಅಂದ್ರೆ ನೀವು ಅರ್ಧ ಗೆದ್ದಂಗೆ. ನೀವು ಜಿಮ್ಮಿಗೆ ಬಂದ್ರೆ ಏನು ಮಾಡ್ಬೇಡಿ, ಜಸ್ಟ್ ಕುತ್ಕೊಳ್ಳಿ 5 ನಿಮಿಷ ಆಯ್ತಾ, ಲೈಟ್ ವಾರ್ಮ್ ಮಾಡಿ. ಮಾಡಿದ್ಮೇಲೆ ಅನ್ಸುತ್ತೆ ಏನೋ ಒಂದು ಎಕ್ಸರ್ಸೈಸ್ ಮಾಡೋಣ ಅನ್ಸುತ್ತೆ. ಸೊ ಏನಿಲ್ಲ, ಒಂದು 2 ಎಕ್ಸರ್ಸೈಸ್ ಮಾಡಿ ಅಷ್ಟೇ, 2 ವೇರಿಯೇಷನ್, ಟ್ರೈಸಪ್ಸ್ ಬೈಸಪ್ಸ್ ಸ್ಮಾಲ್ ಮಸಲ್ಸ್ ಮಾಡಿ ಆಯ್ತಾ. ನಾನು ಎಷ್ಟೋ ಸಲ ಜಿಮ್ಮಿಗೆ ಹೋಗಿ ಬರೀ ಕೂತು ಎದ್ದು ಬಂದಿದ್ದೆ, ಅಂದ್ರೆ ವರ್ಕೌಟ್ ಮಾಡಿಲ್ಲ, ಜಸ್ಟ್ ಜಿಮ್ಮಿಗೆ ಹೋಗಿದ್ದೀನಿ, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದಿದ್ದೆ. ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಕನ್ಸಿಸ್ಟೆನ್ಸಿ ಸುಮ್ಮನೆ ಬರಲ್ಲ ಬ್ರೋ. ಕನ್ಸಿಸ್ಟೆನ್ಸಿ ಬರೋದು ವಿಲ್ ವಿ ಶೋ ಅಪ್ ಎವ್ರಿ ಡೇ. ಕತೆ ಹೊಡೆದಂಗಲ್ಲ, ಶೋ ಅಪ್ ಎವ್ರಿ ಡೇ ಅಂದ್ರೆ ಇನ್ ಲಿಟ್ರಲ್ ವರ್ಡ್ಸ್ ಯು ಹ್ಯಾವ್ ಟು ಶೋ ಅಪ್ ಆಯ್ತಾ. ಸೊ ಇದು ಪಾಸಿಬಲ್ ಇದೆ. ನೀವು ಜಿಮ್ಮಿಗೆ ಹೋಗ್ಲೋ ಬೇಡವೋ, ಅಯ್ಯೋ ಮನ್ಸಿಲ್ಲ, ತುಂಬಾ ಟೈಮ್ ಆಯ್ತು, ಅದು ಇದು ಯೋಚನೆ ಮಾಡಿದಾಗ ಕುತ್ಕೊಂಡ್ರೆ ಯು ವಿಲ್ ನೆವರ್ ಗೆಟ್ ಟೈಮ್ ಆಯ್ತಾ. ನಾನು ಬರ್ಕೊಡ್ತೀನಿ, ನೀವು ಇರೋ ಕೆಲಸ ಬಿಟ್ರು ನಿಮಗೆ 100 ಕಮಿಟ್ಮೆಂಟ್ಸ್ ಇನ್ನೂ ಜಾಸ್ತಿನೇ ಆಗತ್ತೆ. ಸೊ ಜಿಮ್ಮಿಗೆ ಹೋಗ್ಬೇಕು ಅಂದ್ರೆ ಒಂದೇ ರೀಸನ್ ಹೋಗ್ಬೇಕು ಅನ್ನೋದು, ಜಿಮ್ಮಿಗೆ ಹೋಗ್ಬಾರ್ದು ಅಂದ್ರೆ 100 ರೀಸನ್. ಈಗ ನನಗೆ ಕೇಳಿ, ನಾನು ಜಿಮ್ಮಿಗೆ ಬರಬಾರ್ದು ಅಂದ್ರೆ ಕರೆಕ್ಟ್ ಆಗಿ ಹೆಣ್ಸ್ಕೊಂಡ್ರೆ ಒಂದ್ 5ರಿಂದ 6 ರೀಸನ್ ಇದೆ ನಾನು ಯಾಕೆ ಜಿಮ್ಮಿಗೆ ಬರಬಾರ್ದು ಅಂತ. ಈ ಟೈಮ್ ಆಲ್ಮೋಸ್ಟ್ 11:15 ನಾನು ಬಂದಿದ್ದೀನಿ ಜಿಮ್ಮಿಗೆ. ವರ್ಕೌಟ್ ಮಾಡೋಣ, ಒಂದ್ ಮಸಲ್ ಸ್ಟ್ರೈನ್ ಮಾಡೋಣ, ಅದ್ರ ಮಜಾನೇ ಬೇರೆ. ಒಳ್ಳೆ ನಿದ್ದೆ ಬರುತ್ತೆ, ಪ್ಲಸ್ ಐ ಫೀಲ್ ಸ್ಯಾಟಿಸ್ಫೈಡ್. ದಟ್ ಬ್ರಿಂಗ್ಸ್ ದ ಕನ್ಸಿಸ್ಟೆನ್ಸಿ. ನಾನು ಏನು ಮ್ಯಾಜಿಕ್ ಮಾಡಿಲ್ಲ, ಏನು ವಂಡರ್ಸ್ ಇಲ್ಲ, ಜಸ್ಟ್ ಸಿಂಪಲ್ ಕನ್ಸಿಸ್ಟೆನ್ಸಿ. ಜಿಮ್ಮಿಗೆ ಬಾ ಬ್ರೋ, ನಿಂಗೆ ಎಲ್ಲ ಬರುತ್ತೆ, ಎಲ್ಲ ಮಾಡ್ತೀಯಾ, ಟೈಮ್ ತಗೊಳುತ್ತೆ. ಫಸ್ಟ್ ಜಿಮ್ಮಿಗೆ ಬಾ.